Hello dear students, welcome to Sing Style of Max. So KCET ಲೆವೆಲಲ್ಲಿ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಇದೆಯಲ್ಲ, ಸೊ ಅದರಲ್ಲಿ ಜಸ್ಟ್ KCET ಲೆವೆಲ್, ನಾಟ್ JEE ಲೆವೆಲ್. ಕೆಲವೊಂದು ಕ್ವಶನ್ಸ್ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಹ್ಯಾಡ್ ಆಸ್ಡ್ ಮೀ, ಸೊ ಐ ಆಮ್ ಜಸ್ಟ್ ಡೀಲಿಂಗ್ ವಿತ್ ದೋಸ್ ಕ್ವೆಶನ್ಸ್. ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು, ನೋಡ್ಕೊಳ್ಳಿ. ಓಕೆ, ರೈಟ್. ಫಸ್ಟ್ ಕೊಟ್ಟಿರೋ ಕ್ವಶನ್ ನೋಡಿ. ಇಫ್ ಸೈನ್ ತೀಟಾ ಪ್ಲಸ್ ಕೊಸಿಕೆಂಟ್ ತೀಟಾ ಈಸ್ ಈಕ್ವಲ್ ಟು 2, ದೆನ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ ಹೌ ವಿಲ್ ಯು ಸಾಲ್ವ್ ದಿಸ್? ವಾಟ್ ಈಸ್ ದ ಅಪ್ರೋಚ್? ಫಸ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೈನ್ ತೀಟಾ ಪ್ಲಸ್ ಕೊಸಿಕೆಂಟ್ ತೀಟಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೇಳಿರೋದೇನು? ಸ್ಕ್ವೇರ್ ಕೇಳಿದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಅಪ್ರೋಚ್ ದಟ್ ಇದನ್ನು ನಾವೇನು ಮಾಡಬೇಕಾಗಿದೆ, ಸ್ಕ್ವೇರ್ ಬೇಕು ನಮಗೆ ಅಂದರೆ ಇದನ್ನು ಸ್ಕ್ವೇರ್ ಮಾಡಬೇಕು, ರೈಟ್? ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸೈನ್ ತೀಟಾ plus cosecant theta whole square is equal to 2 square, right? So this is nothing but a plus b whole square formula, sin square plus cosecant square theta plus 2 sin theta cosecant theta is equal to 2 square is 4. ನಮಗೇನು ಬೇಕು? ಇಷ್ಟೇ ವ್ಯಾಲ್ಯೂ ಬೇಕಿರೋದು. ರಿಮೈನಿಂಗ್ ಈಸ್ ಎಕ್ಸ್ಟ್ರಾ. ಆ್ಯಂಡ್ ಐ ನೋ ಒನ್ ಮೋರ್ ಥಿಂಗ್ ದಟ್ ಕೊಸಿಕೆಂಟ್ ತೀಟಾ ಅಂದರೆ ಸೈನ್ ತೀಟಾಗೆ ರೆಸಿಪ್ರೋಕಲ್ ಆಗುತ್ತೆ. ಸೊ ದೇರ್ ಫಾರ್ ವಾಟ್ ರಿಮೈನ್ಸ್ ಇನ್ LHS ಈಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ತೀಟಾ ಪ್ಲಸ್ 2 ಸೈನ್ ತೀಟಾ. ಕೊಸಿಕೆಂಟ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1/sin theta ವಿಚ್ ಈಸ್ ಈಕ್ವಲ್ ಟು 4. ಸೊ ಸೈನ್ ತೀಟಾ ಕ್ಯಾನ್ಸಲ್, ಪ್ಲಸ್ 2 ಆ ಕಡೆ ಹೋದರೆ ಏನಾಗುತ್ತೆ? -2. ದೇರ್ ಫೋರ್ ಸೈನ್ ಸ್ಕ್ವೇರ್ ತೀಟಾ plus cosecant square theta is equal to 4 minus 2 is nothing but 2. Okay, so this is the answer for the question. Next, let me write the second question for you. Right, the second question is, clean ag nodಕೊಳ್ಳಿ. If tan theta is equal to p by q, then p sin theta minus q cos theta divided by p sin theta plus q cos ತೀಟಾ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ಕ್ಲೀನಾಗಿ ಅಪ್ರೋಚ್ ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ? ನಮಗೆ ಕೊಟ್ಟಿರೋದು ಒಂದೇ ಒಂದು ಕಂಡೀಷನ್, ಏನು? ಟ್ಯಾನ್ ತೀಟಾ ವ್ಯಾಲ್ಯೂ. ಸೊ ಇಲ್ಲೆಲ್ಲಾದರೂ ಹೇಗಾದರೂ ಮಾಡಿ ನಾನು ಟ್ಯಾನ್ ತೀಟಾ ಮಾಡಿಬಿಟ್ರೆ ಅಲ್ಲಿ ನಾನು p/q ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, ರೈಟ್? ಯು ಶುಡ್ ಲರ್ನ್ ದ ಅಪ್ರೋಚ್. ಓಕೆ, ಸೊ ಅಪ್ರೋಚ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ಲೀನಾಗಿ ಕಲಿಬೇಕು, ರೈಟ್? ಸೊ ಇಲ್ಲಿ ನಾನು ಟ್ಯಾನ್ ತೀಟಾ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು? ವೆರಿ ಸಿಂಪಲ್ ಥಿಂಗ್. ಇಫ್ ಐ ಡಿವೈಡ್ ಬೈ ಕಾಸ್ ತೀಟಾ, ಓಕೆ, ಆಲ್ ದ ಟರ್ಮ್ಸ್, ಬರೀ ಒಂದನ್ನೇ ಮಾಡೋಂಗಿಲ್ಲ, ಎಲ್ಲ ಟರ್ಮ್ಸ್ ಮಾಡಬೇಕಾಗುತ್ತೆ, ರೈಟ್? ಸೊ ಸೇಮ್ ಕ್ವಾಂಟಿಟಿ ಇದ್ರೆ ಏನಾಗುತ್ತೆ? ಕಾಸ್ ತೀಟಾ ಬೈ ಕಾಸ್ ತೀಟಾ 1 ಆಗುತ್ತೆ, ಕಾಸ್ ತೀಟಾ ಬೈ ಕಾಸ್ ತೀಟಾ 1 ಆಗುತ್ತೆ. ಸೈನ್ ಬೈ ಕಾಸ್, ವಾಟ್ ಈಸ್ ಸೈನ್ ಬೈ ಕಾಸ್? ನಥಿಂಗ್ ಬಟ್ ಟ್ಯಾನ್ ತೀಟಾ, ಎಸ್ ಆರ್ ನೋ? ಸೊ ದೇರ್ ಫೋರ್ ಇದೇನಾಗುತ್ತೆ? p ಇಂಟು ಟ್ಯಾನ್ ತೀಟಾ ಮೈನಸ್ q ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ p ಟ್ಯಾನ್ ತೀಟಾ ಪ್ಲಸ್ q ಕಾಸ್ ತೀಟಾ ವಿಚ್ ಈಸ್ ಈಕ್ವಲ್ ಟು, ಸಾರಿ ಕಾಸ್ ತೀಟಾ ಇಲ್ಲಿ ಉಳಿಯೋದೇ ಇಲ್ಲಲ್ಲ, 1 ಆಗುತ್ತೆ. p ಇಂಟು ಟ್ಯಾನ್ ತೀಟಾ ಮೀನ್ಸ್ p ಬೈ q ಮೈನಸ್ q ಹೋಲ್ ಡಿವೈಡೆಡ್ ಬೈ p ಇಂಟು p ಬೈ q ಪ್ಲಸ್ q. ಸೊ p ಇಂಟು p ಈಸ್ p ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ q ಮೈನಸ್ q ಸ್ಕ್ವೇರ್. ಹೇಗೆ ಬಂತು q ಸ್ಕ್ವೇರ್? ಈ ಕ್ಯೂನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ, LCM ತೊಗೊಂಡಿದ್ದೀನಿ, ಹೌದಾ? ನೆಕ್ಸ್ಟ್ p ಇಂಟು p ಸ್ಕ್ವೇರ್ ಪ್ಲಸ್ ಈ q ಇಲ್ಲಿ ಮಲ್ಟಿಪ್ಲೈ ಆದರೆ q ಸ್ಕ್ವೇರ್, LCM ಅಗೇನ್. ನೆಕ್ಸ್ಟ್ ಡಿನಾಮಿನೇಟರ್ ಕ್ಯಾನ್ಸಲ್. ಸೊ ದೇರ್ ಫೋರ್ ಆನ್ಸರ್ ಏನಾಗುತ್ತೆ? ಫಾರ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ವಾಟ್ ಈಸ್ ದಿ ಆನ್ಸರ್? p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಲೆಟ್ ಮಿ ರೈಟ್ ದ ನೆಕ್ಸ್ಟ್ ಕ್ವೆಶನ್ ಫಾರ್ ಯು. ರೈಟ್, ಸೊ ವಾಟ್ ಈಸ್ ಗಿವನ್? ದ ವ್ಯಾಲ್ಯೂ ಆಫ್ ಟ್ಯಾನ್ π/8. ಈಗ ನಮಗೆ ಟ್ಯಾನ್ π/8 ಅಂತೂ ಗೊತ್ತಿಲ್ಲ, ರೈಟ್? ಸೊ ನಾವು ಟ್ಯಾನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಹೇಗೆ ಬರಿಬೋದು? ಟ್ಯಾನ್ π/8 ಈಸ್ ಈಕ್ವಲ್ ಟು ಟ್ಯಾನ್ ಈಸ್ ನಥಿಂಗ್ ಬಟ್ ಸೈನ್ ಬೈ ಕಾಸ್, ಹೌದಾ? ರೈಟ್, ಈಗ ನನಗೆ ಸೈನ್ ಬೈ ಕಾಸ್ ಅಂದರೆ ಸೈನ್ π/8 ಗೊತ್ತಿಲ್ಲ, ಕಾಸ್ π/8 ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ನನಗೆ ಇಲ್ಲಿ ಹೇಗಾದರೂ ಮಾಡಿ 2 ಸಿಕ್ಕಿಬಿಟ್ರೆ 2 ಮತ್ತು 8 ಕ್ಯಾನ್ಸಲ್ ಆಗಿ ಏನಾಗುತ್ತೆ? 5/4 ಆಗಿಬಿಡುತ್ತೆ ಅವಾಗ. ಸೊ ಹೌ ಟು ಬ್ರಿಂಗ್ ದೇರ್ ಸೈನ್ 2 ತೀಟಾ ಹೇಗೆ ಆಗುತ್ತೆ? ಇಫ್ ದೇರ್ ವಾಸ್ 2 ಸೈನ್ ತೀಟಾ ಕಾಸ್ ತೀಟಾ, ಹೌದಾ? ಇದ್ದಿದ್ದರೆ ನಾನು ಏನಂತ ಬರಿಬೋದಿತ್ತು? ಸೈನ್ 2 ತೀಟಾ, ನಥಿಂಗ್ ಬಟ್ ಈ ಥರ ಬರ್ಕೋಬೋದಿತ್ತು, 2 1s 2 4s, ಆವಾಗ ಸೈನ್ π/4 ಅಷ್ಟೇ ಉಳಿಯೋದು. ಬಟ್ ಸುಮ್ಮನೆ ಬರೆಯೋಂಗಿಲ್ಲ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೋತ್ ಟರ್ಮ್ಸ್ನ ನಾವು ಬರಿಬೇಕು ಅಂತ ಅಂದರೆ ಏನು ಮಾಡಬೇಕು? ಯಾವಾಗಲೂ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಾಗುತ್ತೆ, ರೈಟ್? ಸೊ ಇದು ಮಾಡಿದ್ದು ನೀವು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಜಸ್ಟ್ ಸಿಂಪ್ಲಿಫೈ, ಮತ್ತು ಪ್ರೀವಿಯಸ್ ಸ್ಟೆಪ್ ನಿಮಗೆ ಸಿಕ್ಬಿಟ್ರೆ ಯು ಹ್ಯಾವ್ ಡನ್ ಕರೆಕ್ಟ್ ಸಿಂಪ್ಲಿಫಿಕೇಶನ್ ದೆ, ರೈಟ್? ನೆಕ್ಸ್ಟ್ 2 cos into cos is 2 cos square π/8. Now you know that cos 2 theta is equal to
2 ಕಾಸ್ ಸ್ಕ್ವೇರ್ ತೀಟಾ -1. ನನಗೆ 2 ಕಾಸ್ ಸ್ಕ್ವೇರ್ ತೀಟಾ ಅಷ್ಟೇ ಬೇಕು. -1 ಈ ಕಡೆ ಹೋದರೆ ಏನಾಗುತ್ತೆ? 2 ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕಾಸ್ 2 ತೀಟಾ +1. ಇದನ್ನು ತೊಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿಗೆ ನಿಮಗೆ ನ್ಯೂಮರೇಟರ್ ಏನಾಯಿತು? sin π/4 ವಿಚ್ ಇಸ್ 1/√2. 2 ಕಾಸ್ ಸ್ಕ್ವೇರ್ π/8 ಈಸ್ ನಥಿಂಗ್ ಬಟ್ ಕಾಸ್ 2 ತೀಟಾ. 2 ಇಂಟು ತೀಟಾ ಅಂದರೆ π/8. ಓಕೆ, +1. right, which is equal to again 2 1s are 2 4s are cos π/4 is again what? √2, 1/√2 plus 1. ಹೌದಾ? when you take the LCM what remains with you is 1/√2. ಡಿನಾಮಿನೇಟರಲ್ಲಿ ಏನಾಗುತ್ತೆ? 1 + √2 ಹೋಲ್ ಡಿವೈಡೆಡ್ ಬೈ √2. ಎರಡೂ ಡಿನಾಮಿನೇಟರ್ ಕಾಮನ್ ಇರೋದ್ರಿಂದ you will cancel it. then what remains as answer is 1/1 + √2. this is your answer. okay, let me write the next question for you. ಸೊ ಸಿ ಹಿಯರ್, ಅಬ್ಸರ್ವ್ ಇನ್ ದಿಸ್ ಕ್ವಶನ್. ಇಲ್ಲಿ ನಾನು ಆಪ್ಷನ್ಸ್ ಬರೆದಿದ್ದೀನಿ. ಯಾಕೆ ಆಪ್ಷನ್ಸ್ ಬರೆದಿದ್ದೀನಿ ಅಂತಂದರೆ ನಿಮಗೆ ಅಪ್ರೋಚ್ ಗೊತ್ತಾಗಬೇಕು. ಈಗ ಈ ಕ್ವಶನ್ನ ಅಬ್ಸರ್ವ್ ಮಾಡಿದ್ರೆ ಏನು ಕೊಟ್ಟಿದ್ದಾರೆ? a cos θ - b sin θ is equal to c. ದೆನ್ a sin θ + b cos θ is equal to ಕ್ವಶನ್ ಮಾರ್ಕ್. ರೈಟ್, ವಿ ಡೋಂಟ್ ನೋ ದ ವ್ಯಾಲ್ಯೂ. ಈಗ ಆನ್ಸರ್ ಕಂಡುಹಿಡಬೇಕು ಅಂದರೆ ಅಪ್ರೋಚ್ ಹೇಗೆ ತಗೊಳ್ಳೋಣ ಅಂತಂದರೆ, ಇಂಥ ಕ್ವಶನ್ಸ್ಗಳಲ್ಲಿ ಕೆಲವೊಂದು ಕ್ವಶನ್ಸಲ್ಲಿ ನೀವೇನು ಮಾಡಬೇಕು? ಆಪ್ಷನ್ಸ್ ನೋಡಬೇಕು. ಇಲ್ಲಿ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. a² b² c² ಇದೆ. ಅಂದರೆ ಏನು? ಇವೆಲ್ಲವೂ ಸ್ಕ್ವೇರ್ ಆಗ್ತಿದೆ. ಅಂದರೆ ಒಂದು ಕ್ಲೂ ನಿಮಗೇನು ಸಿಗುತ್ತೆ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬೋದಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸ್ಕ್ವೇರ್, ರೈಟ್, ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್. ದೆನ್ ವಾಟ್ ಡು ಯು ಗೆಟ್? a - b ಹೋಲ್ ಸ್ಕ್ವೇರ್ ಫಾರ್ಮುಲಾ. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಈಸ್ ವಾಟ್? a², ರೈಟ್, ಪ್ಲಸ್ b² minus 2ab. 2ab ಅಂದರೆ 2a cos θ and b sin θ, right, is equal to c², right. keep this as it is. ನೆಕ್ಸ್ಟ್ ಇನ್ನು ಏನು ಕೂಡ ನಮಗೆ ಸಿಕ್ಕಿಲ್ಲ. ನಮಗೆ ಇಲ್ಲಿ ಏನು ಬೇಕು? a ಇಂಟು sin θ ಬೇಕು. ಸೊ a ಇಂಟು sin θ, ಹೌ ವಿಲ್ ಯು ಗೆಟ್ ಇಟ್? ಕಾಸ್ ಸ್ಕ್ವೇರ್ ತೀಟಾ ಇನ್ ಟರ್ಮ್ಸ್ ಆಫ್ sin θ ಅಂತ ಅಂದರೆ ನಾವು ಹೇಗೆ ಬರಿಬೋದು? 1 minus sin square theta plus b² into 1 minus cos square theta minus 2ab cos theta sin theta is equal to c². okay, now you multiply a² into 1 a² minus a² sin square theta plus b² minus b² cos square theta minus 2a cos theta b sin theta is equal to c². finally a² plus b² means this one. ಮೈನಸ್ ಕಾಮನ್ ತೆಗೆದಿದ್ದೀನಿ. ಮೈನಸ್ ಕಾಮನ್ ತೆಗೆದು ಬೇರೆ ಟರ್ಮ್ಸ್ನ ಬರೆದ್ರೆ ಏನಾಗುತ್ತೆ? a² sin square theta plus b² cos square theta, right, plus 2a cos theta into b sin theta is equal to c², right. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, a² b² 2ab. ಸೊ ಏನಾಗುತ್ತೆ? ದಿಸ್ ಈಸ್ ನಥಿಂಗ್ ಬಟ್ a + b ಹೋಲ್ ಸ್ಕ್ವೇರ್, ರೈಟ್. ಸೊ ವಾಟ್ ರಿಮೇನ್ಸ್? a² plus b² ಮೈನಸ್ ಇಲ್ಲೇನಾಗುತ್ತೆ? a + b ಅಂದರೆ a ಇರೋ ಜಾಗದಲ್ಲಿ ಏನಿದೆ? a sin θ, b cos θ, b ಇರೋ ಜಾಗದಲ್ಲಿ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಈಸ್ ಈಕ್ವಲ್ ಟು c². ನಮಗೇನು ಬೇಕಿದೆ ಕ್ವಶನಲ್ಲಿ? a sin θ plus b cos θ, a sin θ plus b cos θ. ಸ್ಕ್ವೇರು ಬೇಡ ನಮಗಿಲ್ಲಿ, ಹೌದಾ? ಸೊ ಫಸ್ಟ್ ಆಫ್ ಆಲ್ ಮೈನಸ್ ಇರೋದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಲ್ಲಿ a sin θ plus b cos θ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ c² ಈ ಕಡೆ ಬಂದರೆ ಏನಾಗುತ್ತೆ? a² plus b² minus c². ನೌ ಬಿಕಾಸ್ ವಿ ಡೋಂಟ್ ವಾಂಟ್ ಸ್ಕ್ವೇರ್ ರೂಟ್, ಸೊ ವಾಟ್ ಹ್ಯಾಪನ್? ಸ್ಕ್ವೇರ್ ರೂಟ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಅದು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a² plus b² minus c². ದಿಸ್ ಈಸ್ ದಿ ಆನ್ಸರ್. ಅಪ್ರೋಚ್ ತೊಗೊಳೋದು ಗೊತ್ತಾಗಬೇಕು ನಿಮಗೆ. ಆಪ್ಷನ್ ಕೆಲವೊಂದು ಕ್ವಶನ್ಸಲ್ಲಿ ಆಪ್ಷನ್ಸ್ ನೋಡಿ ಡಿಸೈಡ್ ಮಾಡಬೇಕು ಹೇಗೆ ನಾನು ಅಪ್ರೋಚ್ ಮಾಡಲಿ ಕ್ವಶನ್ನ ಅಂತ. ಓಕೆ, ರೈಟ್. ಸೊ ಲೆಟ್ ಮಿ ರೈಟ್ ದ ನೆಕ್ಸ್ಟ್ ಕ್ವಶನ್ ಫಾರ್ ಯು. ಓಕೆ, ಸೊ ಅಬ್ಸರ್ವ್ ಕ್ಲಿಯರ್ಲಿ, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಓಕೆ, ಸೈನ್ ಆಲ್ಫಾ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಫಾ ಲೈಸ್ ಇನ್ ವಿಚ್ 0 to π/2 ಮೀನ್ಸ್ 0 to 90 ಅಂದರೆ ಫಸ್ಟ್ ಕ್ವಾಡ್ರೆಂಟ್. ನೆಕ್ಸ್ಟ್ ಕಾಸ್ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬೀಟಾ ಎಲ್ಲಿ ಲೈ ಆಗ್ತಾ ಇದೆ ಅಬ್ಸರ್ವ್ ಮಾಡಿ? 180 ಇಂದ 270 ಮೀನ್ಸ್ 180 to 270 ಮೀನ್ಸ್ ಥರ್ಡ್ ಕ್ವಾಡ್ರೆಂಟ್. ಆಲ್ಫಾ ಈಸ್ ಇನ್ ವಾಟ್? ಫಸ್ಟ್ ಕ್ವಾಡ್ರೆಂಟ್, ರೈಟ್. ದೆನ್ ದೇ ಆರ್ ಆಸ್ಕಿಂಗ್ ಯು ಸೈನ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ವ್ಯಾಲ್ಯೂ ಏನಾಗುತ್ತೆ ಅಂತೇಳಿ. ವೆರಿ ಸಿಂಪಲ್. ಫಸ್ಟ್ ನೀವು ಸೈನ್ ಆಲ್ಫಾ ಪ್ಲಸ್ ಬೀಟಾನ ಬಿಡಿಸಿ ಬರೀರಿ. ನಥಿಂಗ್ ಬಟ್ ಸೈನ್ ಆಫ್
x plus y formula. Sin alpha cos beta plus sin x cos y plus cos x sin y. ಸೊ cos alpha sin beta. ಈಗ ನಮ್ಮ ಹತ್ರ ಆಲ್ರೆಡಿ ಏನಿದೆ ಸೈನ್ ಆಲ್ಫಾ ಇದೆ, ನೆಕ್ಸ್ಟ್ ಕಾಸ್ ಬೀಟಾನು ಇದೆ. ನಮಗೆ ಇನ್ನೇನು ಬೇಕು? ಕಾಸ್ ಆಲ್ಫಾ ಸೈನ್ ಬೀಟಾ ಬೇಕು, ಹೌದಾ? ಸೊ ಜಸ್ಟ್ ರೈಟ್ ಡೌನ್ ಸೈನ್ ಆಲ್ಫಾ ಅಂದರೆ ಟ್ರಯಾಂಗಲಲ್ಲಿ ಬರೀರಿ. Suppose this is alpha angle, hypotenuse, opposite, adjacent, right? Sin alpha means opposite. Opposite ಎಷ್ಟು ಕೊಡಿದ್ದಾರೆ? 12. Hypotenuse 13. Pythagorean triplets ಡೈರೆಕ್ಟ್ಲಿ ನೆನಪಿರ್ಬೇಕು ನಿಮಗೆ. ಓಕೆ, ಸೊ 12 13 ಅಂದರೆ ಇಲ್ಲೇನಾಗುತ್ತೆ? ಡೆಫಿನೆಟ್ಲಿ 5. ದೇರ್ಫೋರ್ ಇದರಿಂದ ನಾನು ಕಾಸ್ ಆಲ್ಫಾ ಬರಿಬೋದಾ? ಕಾಸ್ ಆಲ್ಫಾ ಈಸ್ ನಥಿಂಗ್ ಬಟ್ adjacent by 5 by hypotenuse means 13. ನೆಕ್ಸ್ಟ್ ಸಿಮಿಲರ್ಲಿ ಐ ವಿಲ್ ರೈಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ ಬೀಟಾ ಆ್ಯಂಗಲ್ಗೆ. hypotenuse value ಎಷ್ಟಿದೆ? 5 and adjacent value means 3. We don't know this one. This also you should remember the Pythagorean triplet 3 4 5, right? From this can you tell me sin beta? Sin beta is equal to opposite by hypotenuse. So opposite andre idu, hypotenuse andre idu, 4 by 5. But observe here, beta lies in third quadrant. Third quadrant sin value is always negative. Okay, ಸೊ ಈ ನೆಗೆಟಿವ್ ಪಾಸಿಟಿವ್ ಯಾರಿಗಾದರೂ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಕ್ವಾಡ್ರೆಂಟ್ಸ್ ಬಗ್ಗೆ ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲಿ ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ ಅದ್ರ ಬಗ್ಗೆ ಐ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್ ಇಫ್ ಯು ವಾಂಟ್. ಓಕೆ, ರೈಟ್. ಸೊ ಅಲ್ಲಿಗೆ ವಾಟ್ ವಿ ಗಾಟ್? ಕಾಸ್ ಆಲ್ಫಾ ಸೈನ್ ಬಿಟಾ, ಅಲ್ಲಿಗೆ ಎಲ್ಲ ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ಸಬ್ಸ್ಟಿಟ್ಯೂಟ್. ಸೈನ್ ಆಲ್ಫಾ ಮೀನ್ಸ್ 12 by 13, ಕಾಸ್ ಬೀಟಾ ಮೀನ್ಸ್ -3 by 5, ಪ್ಲಸ್ ಕಾಸ್ ಆಲ್ಫಾ ಮೀನ್ಸ್ 5 by 13, sin beta means -4 by 5. 13 5s are 65, 13 5s are 65. So what is the LCM? 65 itself. 12 3s are 36 with minus sign. Next 5 4s are 20 with minus sign. 36 plus 20 minus 56 by 65 is the answer for sin alpha plus beta value. Okay, ಸೊ ಈ ರೀತಿ ನೀವು ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ 5 questions ಆರ್ ಎನಫ್ ಫಾರ್ ಟುಡೇಸ್ ಸೆಷನ್. ಲ್ಯಾಟರ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಡಿಸ್ಕಸ್ ಮೋರ್ such questions in the coming lectures. Okay, so and if you find it helpful, please don't fail to share with those who need it. ಓಕೆ, ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ಅವ್ರಿಗೆ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ that's it. If you have liked it, well and good. If you like the video, please like it. Okay, and let me know your opinions in the comment section. Thank you so much. God bless you.